ಅಲ್ಲೆಲ್ಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಓದುತ್ತಂಥ ವಾಕ್ಯ ಭಾಗ ಇವತ್ತು ಕೀರ್ತನೆಗಳು 43ನೇ ಸಂಧಿ 1ನೇ ವಚನ ಹಿಡ್ಕೊಂಡು 5ನೇ ವಚನ ತನಕ ಓದೋಣ. ದೇವರೇ ನ್ಯಾಯವನ್ನು ನಿರ್ಮಿಸು, ನನಗೋಸ್ಕರ ವಾದ್ಯವನ್ನು ನಡೆಸಿ, ನಿರ್ದಯವಾದ ಜನಾಂಗದಿಂದ ತಪ್ಪಿಸು, ದುರಚಾರಿಗಳಾದ ಮೋಸಗಾರದಿಂದ ನನ್ನನ್ನು ಬಿಡಿಸು. ದೇವರೇ, ನೀನು ನನಗೆ ದುರ್ಗಸ್ಥಾನವಲ್ಲವೇ? ಯಾಕೆ ನನ್ನನ್ನು ತಳ್ಳಿಬಿಟ್ಟಿ? ನಾನು ಯಾಕೆ ಶತ್ರು ಬಾಧೆಯಿಂದ ದುಃಖಿಸುತ್ತಾ ವಿಕಾರವಾಗಿ ಅಳೆಯುತ್ತಿರಬೇಕು? ನಿನ್ನ ಸತ್ಯ ಪ್ರಸನ್ನತೆಗಳನ್ನು ದೂರನೋ ಎಂಬಂತೆ ಕಳುಹಿಸು. ಅವೇ ನಿನ್ನ ಪರಿಶುದ್ಧ ಪರ್ವತಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ನಿವಾಸಕ್ಕೆ ಸೇರಿಸಲಿ. ದೇವರೇ, ನನ್ನ ದೇವರೇ, ಆಗ ನಾನು ನಿನ್ನ ಯಜ್ಞವೇದಿಯ ಬಳಿಗೆ, ನನ್ನ ಆನಂದ ನಿಧಿಯಾಗಿರುವ ನಿನ್ನ ಹತ್ತಿರಕ್ಕೆ ಸೇರಿ ಕಿನ್ನಾರಿಯನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಾಧ್ಯಪಡಿಸುವುದಕ್ಕೆ ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಆಮೇಲೆ ದೇವರ ವಾಕ್ಯಕ್ಕಾಗಿ ಸ್ತೋತ್ರ. ಆಮೇಲೆ